ರೀತಿ ಬದಲಾವಣೆ ಆಗ್ತಿರೋ ಬಗ್ಗೆ ನಮ್ಗೆ ಈಗ ಎರಡು ವಿಷಯ ನಾವು ಓದಿದೆ ನಿಜವಾಗಿ. ಒಂದು ಆರೋಗ್ಯ ವಿಷಯ, ಆದಾಯ ವಿಷಯ ಇರ್ತದೆ. ನಾವು ಮಾತಾಡಿದ್ದು ಆರೋಗ್ಯ ಇದ್ದರೆ ತಾನೇ ಇದು ವೆಲ್ಫೇರ್ ಹೆಲ್ತ್ ಇದ್ದರೆ ತಾನೇ ವೆಲ್ಫೇರ್. ನಾವು ಎರಡು ಸಮತೋಲನ ಕೊಂಡಾಗ ಮಾತ್ರ ಜೀವನ ಕರೆಕ್ಟ್ ಹೋಗ್ತಾ ಇರೋದು. ನಾವೀಗ ನಮಗೆ ಸಾಧಾರಣವಾಗಿ ರೋಗ ಕಣೆ ಇಲ್ಲ, ಈಗ ಎಲ್ಲರ ಮನೆಯಲ್ಲಿ ಇದ್ದ ಕಣೆ ಇಲ್ಲ. ಆದರೆ ರೋಗಗಳು ಎರಡು ಟೈಪ್ ಇರ್ಬೋದು. ಒಂದು ಇವತ್ತು ರಾತ್ರಿ ಬೆಳಗಾಗೋ ಜ್ವರ ಬರ್ತದೆ, ಅದೊಂದು ರೋಗ, ರೋಗ. ಮತ್ತೊಂದು ನಮ್ಮ ಶರೀರ ಅಂಗಾಂಗಗಳು ವಾರಂಟ್ 75 ವಾರಂಟ್ 75 ವಾರಂಟ್ಗೆ ಬೇರೆ ಬೇರೆ ರೀತಿಯ ರೋಗ ಬರ್ತದೆ. ಹೇಗೆಂದರೆ ಎರಡು ವಿಷಯ. ಒಂದು ನಾವು ನಮ್ಮ ಜೀವನ ಶೈಲಿ, ಬದಲಾದ ಜೀವನ ಶೈಲಿ, ಮತ್ತೊಂದು ನಾವು ತಿನ್ನುವ ಆಹಾರ ಶೈಲಿ. ಬದಲಾದ ಜೀವನ ಶೈಲಿ ಅಂದರೆ ಮೊದಲು ಹೇಗಿತ್ತು ನಮ್ಮ ಮನೆ, ಉಲ್ಲಾಸದ ಮನೆ, ಮಣ್ಣಿನ, ಆ ರೀತಿಯಲ್ಲಿ ಮೊದಲು ತುಂಬ ವರ್ಷ ಬದುಕಿದ್ದಾರೆ, 100-150 ವರ್ಷ ಬದುಕಿದ್ದಾರೆ. ಈಗಾಗಿಲ್ಲ. ಹೀಗೆ 60 ವರ್ಷ 70 ವರ್ಷ ದಾಟಿದ್ರೆ ಬರುದು. ಆ ಬದುಕಿದವರು ಆರೋಗ್ಯವಂತವಾಗಿಲ್ಲ. ಯಾಕೆ ಆ ರೀತಿ ಆಗಿತ್ತು? ಈಗ ಏನಾಗಿದೆ, ನಮ್ಮದು ಆಯುಷ್ಯ ಕಡಿಮೆ, ಆರೋಗ್ಯ ಕಡಿಮೆ. ಮತ್ತೊಂದು ತಿನ್ನುವ ಆಹಾರ ಶೈಲಿ, ಜೀವನ ಶೈಲಿ ಮತ್ತು ಆಹಾರ ಶೈಲಿ. ಆಹಾರ ಶೈಲಿ ಏನಾಗಿದೆ, ಮೊದಲು ನಾವು ನಮ್ಮ ಊರಿನಲ್ಲಿ ನೋಡಿದಾಗ ಕೃಷಿ ಇತ್ತು, ರೋಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ. ಈಗೇನಾಗಿದೆ, ಎಲ್ಲರಿಗೂ ಕೆಮಿಕಲ್, ನಮ್ಮ ಅಂಬೇಡ್ಕರ್ ಕೆಮಿಕಲ್, ಕೋಳಿ ತಂದು ಕೆಮಿಕಲ್, ಫ್ರೂಟ್ಸ್ ತಂದು ಕೆಮಿಕಲ್, ಎಲ್ಲವೂ ಕೆಮಿಕಲ್. ನಮ್ಮ ನೋಡಿ ನಮ್ಮ ಜೀವನ ಉಂಟಲ್ಲ, ಸಾಧಾರಣವಾಗಿ ಪಂಚಭೂತಗಳು. ಭೂಮಿಯ ಒಂದು ಅಯಸ್ಕಾಂತ, ಅದರಲ್ಲಿ ಎಷ್ಟು ಪಂಚಭೂತ ಅಂದರೆ ನೀರು, ಗಾಳಿ, ಆಹಾರ ಮತ್ತು ಶಾಖ, ಭೂಮಿ. ಇಷ್ಟಿದ್ರೆ ಮಾತ್ರ ಒಂದು ಜೀವಿ ಬದುಕಬಹುದು. ಬಾಕಿ ಗ್ರಹಗಳ ಜೀವಿ ಇಲ್ಲ. ಯಾಕೆ ಸಿಗ್ತಾ ಇದೆ ಎಲ್ಲ ಉಂಟು. ಮಾತ್ರ ಪರಿಪೂರ್ಣವಾಗಿ ನೀವು ಕುಡಿಯೋ ನೀರು ಶುದ್ಧವಾಗಿದೆ, ಶುದ್ಧವಾಗಿದೆ. ಇನ್ನು ಆಹಾರ ಬೇಕಾಗಿಲ್ವಾ? ನೀವೊಂದು ನೀರಿಗೆ ಒಂದು ಡ್ರಾಪ್ ಸರ್ಬತ್ತ ಎಲ್ಲ ಆಗಿದೆ, ಚೇಂಜ್ ಮಾಡಲಿಕ್ಕೆ ಆಗ್ತಲ್ಲ. ಹಾಗೆ ನಮ್ಮ ಫುಡ್ಸಲ್ಲಿ ಒಂದು ಕೆಮಿಕಲ್ ಆಗಿದೆ. ಅಷ್ಟು ಅನುಭವದಲ್ಲಿ ನಾವು ಎಷ್ಟು ಕ್ಲೀನ್ ಮಾಡಿ ಹೋದ್ರು ಅದಕ್ಕೆ ಪರಿಪೂರ್ಣ ಕ್ಲೀನ್ ಆಗುದಿಲ್ಲ. ನಾವು ಕೆಮಿಕಲ್ ಮಿಸ್ ಮಾಡಿದ ಮೇಲೆ ಆ ಕೆಮಿಕಲ್ ಚೇಂಜ್ ಇರ್ತದೆ. ನೀರು ಈಗಿನ ಗಾಳಿ ಎಷ್ಟು ತಿಳಿದುಕೊಂಡು ಹಾಗೆ ಭೂಮಿಯಲ್ಲಿ ಇದರಲ್ಲಿ ಭೂಮಿ ಅಂದರೆ ಭೂಮಿಯ ಮೈನ್ ಅಯಸ್ಕಾಂತ. ಭೂಮಿಗೆ ಎರಡು ಶಕ್ತಿ ಉಂಟು. ಭೂಮಿ ಅಂದರೆ ಒಂದು ಅಯಸ್ಕಾಂತ, ಭೂಮಿ ಸೂರ್ಯ ಶಕ್ತಿ. ಅದೇ ಸುತ್ತ ಸಮಯದಲ್ಲಿ ಭೂಮಿಯಲ್ಲಿ ಉತ್ತರ ಹೋಗಲು ಅಲ್ಲಿ ಬಿತ್ತನೆ ಮತ್ತು ಐರನ್ನ ಒಂದು ಕೆಟ್ಟವರು, ಅದು ಜ್ವಾಲಾಮುಖಿ ಕಡಿರ್ಬೋದು. ಜ್ವಾಲಾಮುಖಿ ಇದೆ. ಈ ಜ್ವಾಲಾಮುಖಿ ಏನು ಮಾಡುತ್ತೆ, ಅದು ಜಲದಲ್ಲಿ ಹೊರಗೆ ಒಂದು ಕೆಡಿರ್ಬೋದು. ಸಾಲೆ ಹೋಗಲು ಇರ್ತದೆ ಹೊಸತ್ತ. ಈಗೇನಾಗಿದೆ, ಈ ಜ್ವಾಲಾಮುಖಿ ಔಟರ್ ಪವರ್ ಉಂಟಲ್ಲ, ಆ ತಿರುಗುವ ಸೂರ್ಯನ ಭೂಮಿ ಸುತ್ತ ಆಮೇಲೆ ಈ ಬಿಸಿ ಉಂಟಾಗುತ್ತೆ. ಈ ಬಿಸಿಯಲ್ಲಿ ಎರಡು ಪವರ್ ಉಂಟಾಗ್ತದೆ. ಎರಡು, ಒಂದು ಗುರುತ್ವಾಕರ್ಷಣ, ಮ್ಯಾಗ್ನೆಟಿಕ್ ಪವರ್. ಗುರುತ್ವಾಕರ್ಷಣ ಅಂದರೆ ನೀವು ಗೊತ್ತಿದ್ರೆ ಅಂದರೆ ಗುರುತ್ವಾಕರ್ಷಣದಲ್ಲಿ ಇದ್ದೀರಿ. ಮತ್ತೊಂದು ಮ್ಯಾಗ್ನೆಟಿಕ್ ಪವರ್, ಅದು ನಿಮ್ಗೆ ಗೊತ್ತಿಲ್ಲ. ಈಗ ಶಾಲೆಯಲ್ಲಿ ಬಂದಿತ್ತು,